ದಾವಣಗೆರೆ ಬೆಣ್ಣೆ ದೋಸೆ, ದಾವಣಗೆರೆಯಿಂದನೇ ಬಂದು ಬೆಣ್ಣೆ ದೋಸೆ ಹಾಕೊಡ್ತಿದ್ದಾರೆ ಅಂತ. ಗೋಬಿ ಮಂಚೂರಿ ಬೇಕಾ? ದೋಸೆ ಬೇಕಂದಿತ್ತಾನೆ ನೀನು. ಆಮೇಲೆ ಬರ್ತಾ ರೋಡಲ್ಲಿ ಮಂಗಳಮುಖಿಯವ್ರು ಸಿಕ್ಕಿದ್ರು. ಸೊ ಅವ್ರ ಕೈಲಿ ಮಕ್ಕಳಿಗೆ ದೃಷ್ಟಿ ತೆಗೆಸ್ಬೇಕು ಅಂತ ಅಂದೆ. ಇಫ್ ಯು ಡೋಂಟ್ ಮೈಂಡ್ ನಾನು ವೀಡಿಯೋ ಮಾಡ್ಕೋತೀನಿ, ಒಂದು ಆಶೀರ್ವಾದ ಮಾಡಿ ಅದಕ್ಕೆ. ಪಾಪ ಅವರು ಈ ಥರ ದೃಷ್ಟಿ ಎಲ್ಲ ತೆಗೆದ್ರು. ಎಲ್ರಿಗೂ ನಮಸ್ಕಾರ, ನನ್ನ ಚಾನಲ್ಗೆ ಸ್ವಾಗತ. ಇದು ಲಿಕ್ಕು ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ಎಸ್, ಇವತ್ತಿನ ವ್ಲಾಗ್ ಸ್ಪೆಷಾಲಿಟಿ ಏನು ಅಂದರೆ, ನಾವು ಕುಂದೇಶ್ವರ ದೀಪಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ದೀಪ ಅಂದರೆ ಇಲ್ಲಿ ಕುಂದೇಶ್ವರ ದೀಪ ಅಂದರೆ ಕುಂದಾಪುರದಲ್ಲಿ ಕುಂದೇಶ್ವರ ದೇವರ ಲಕ್ಷ ದೀಪೋತ್ಸವ ನಡೀತಿದೆ. ಇಲ್ಲಿ ಧರ್ಮಸ್ಥಳ ಸುಬ್ರಹ್ಮಣ್ಯದಲ್ಲಿ ಯಾವಾಗ ನಡೆಯುತ್ತೋ ಇಲ್ಲೂ ಅವತ್ತೇ ನಡೆಯೋದು. ಇಲ್ಲಿ ಕುಂದಾಪುರ ಜನಗಳಿಗೆ ಇದೊಂದು ದೊಡ್ಡ ಹಬ್ಬ. ವರ್ಷಕ್ಕೊಂದ್ಸತಿ ಬರುತ್ತೆ, ಡಿಸೆಂಬರ್ ತಿಂಗಳಲ್ಲಿ ಬರುತ್ತೆ, ಕಾರ್ತಿಕ ಮಾಸದಲ್ಲಿ ಬರುತ್ತೆ. ಸೊ ಎಕ್ಸೈಟೆಡ್ ಆಗಿರ್ತೀವಿ, ಯಾಕಂದರೆ ಹಬ್ಬಗಳೆಲ್ಲ ಕಳೆದೋಗಿರುತ್ತೆ, ಜಾತ್ರೆಗಳೆಲ್ಲ ಕಳೆದೋಗಿ ಸುಮಾರು ದಿವಸ ಆಗಿರುತ್ತೆ. ಫಸ್ಟ್ ಸ್ಟಾರ್ಟ್ ಆಗೋದು ಈ ಕುಂದೇಶ್ವರ ಹಬ್ಬ ಕುಂದಾಪುರದವ್ರಿಗೆ, ಅದೇ ಒಂದು ದೊಡ್ಡ ಹಬ್ಬ. ಸೊ ನಾವು ಲಕ್ಷದೀಪ ಇರೋ ದಿವಸ ಹೋಗಿಲ್ಲ, ಅದ್ರ ಮಾರನೇ ದಿವಸ ಹೋಗಿದ್ದೀವಿ. ಯಾಕಂದರೆ ಈ ಮಕ್ಳನ್ನ ಕರ್ಕೊಂಡು ಅವತ್ತು ಹೋಗೋಕ್ಕಾಗಿಲ್ಲ, ಸಿಕ್ಕಾಬಟ್ಟೆ ರಶ್ ಇರುತ್ತೆ. ಸೊ ಮಾರನೇ ದಿವಸ ಸ್ವಲ್ಪ ಕ್ರೌಡ್ ಕಮ್ಮಿ ಆಗಿರುತ್ತೆ, ನಮಗೆ ಕಂಫರ್ಟಬಲ್ ಆಗಿ ಏನು ಬೇಕೋ ಶಾಪಿಂಗ್ ಮಾಡ್ಬೋದು, ಆಟ ಆಡ್ಬೋದು, ದೇವ್ರನ್ನ ನೋಡ್ಬೋದು ಅಂತ ಅಂದ್ಕೊಂಡು ಮಾರನೇ ದಿವಸ ಹೊರಟ್ವಿ. ನೋಡಿ, ಎಲ್ಲಿ ನೋಡಿದ್ರು ಅಂಗಡಿ, ಎಲ್ಲಿ ನೋಡಿದ್ರು ಕಣ್ಣಿಗೆ ಹಬ್ಬನೋ ಹಬ್ಬ, ಗಿಜಿ 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 ಅಂತ. ನಾವು ಫಸ್ಟ್ ಹೋಗಿದ್ದೆ ದಾವಣಗೆರೆ ಬೆಣ್ಣೆ ದೋಸೆ ಟ್ರೈ ಮಾಡೋಣ ಅಂತ. ನಮ್ಮ ಅತ್ತೆ ಫ್ರೆಂಡ್ ಒಬ್ರು ಹೇಳಿದ್ರು, ದಾವಣಗೆರೆ ಬೆಣ್ಣೆ ದೋಸೆ, ದಾವಣಗೆರೆಯಿಂದನೇ ಬಂದು ಬೆಣ್ಣೆ ದೋಸೆ ಹಾಕ್ಕೊಡ್ತಿದ್ದಾರೆ ಅಂತ. ಸೊ ನಾವು ಅದು ತಿನ್ನೋಣ ಅಂತ ಫಸ್ಟು ಹೋದ್ವಿ. ನೋಡಿ, ಗಮ್ಮ ಅಂತಿತ್ತು, ಸಖತ್ತಾಗಿ ಕಾಣಿಸ್ತಾ ಇತ್ತು. ಬೆಣ್ಣೆ ಎಲ್ಲ ಹಾಕಿ ಫುಲ್ ಕಲರ್ಫುಲ್ಲಾಗಿ ಮಾಡ್ತಾಯಿದ್ರು. ಸೊ ಟ್ರೈ ಮಾಡೋಣ ಅಂತ ತಗೊಂಡು. ಗೋಬಿ ಮಂಚೂರಿ ಬೇಕಾ? ದೋಸೆ ಬೇಕಂದಿತ್ತಾನೆ ನೀನು. ಫಸ್ಟ್ ದೋಸೆ ತಿನ್ನೋಣ ಆಯ್ತಾ, ಆಮೇಲೆ ಗೋಬಿ ಮಂಚೂರಿ ತಿನ್ನೋಣ. ಫಸ್ಟ್ ದೋಸೆ ತಿನ್ನೋಣ ಆಯ್ತಾ? ವಿರಾಜು ಫಸ್ಟ್ ದೋಸೆ ಬೇಕಂದ್ಬಿಟ್ಟು ಆಮೇಲೆ ನನಗೆ ಗೋಬಿ ಬೇಕು, ಗೋಬಿ ಮಂಚೂರಿ ಬೇಕು ಅಂತಿದ್ದ. ಸೊ ಅದು ಕೊಡ್ಸಿದ್ವಿ. ಫಸ್ಟು ದೋಸೆ ತಿನ್ಕೊ, ಆಮೇಲೆ ಗೋಬಿ, ಓಕೆನಾ? ಓಕೆ ಮಾಡು. ಇಲ್ಲ ಕಲರ್ಗೆಲ್ಲ ಒಂದು ಪ್ಲೇಟ್ ತಗೋ ಸಾಕು. ಗೋಬಿ ತಿನ್ಬೇಕು ಪೂರ್ತಿ ತಂದರೆ. ಓಕೆ, ಚೆನ್ನಾಗಿದ್ಯಾ? ತಿಂದ್ಯಾ? ಗೋಬಿ ಬೇಕಂದ್ರೆ ದೋಸೆ ಅಲ್ಲೂಡು ಹೇಳಿದ್ದೀನಿ, ಅಲ್ಲೂಡು ಮಾಡ್ತಿದಾರ ನಿನ್ಗೆ. ಅಲ್ಲಿ ಮಾಡ್ತಿದ್ದಾರೆ, ಕೊಡ್ತೀನಿ. ಒಂದು ತುತ್ತು ತಿಂದ್ರೆ ಇಲ್ಲ ಇಲ್ಲ ಕ್ಯಾನ್ಸಲ್ ಮಾಡ್ಬಿಡ್ತೀನಿ, ಹೋಗ್ಬಿಟ್ಟು ತಿನ್ನು. ಈಗ ತಿಂದ್ಮೇಲೆ ನೋಡು, ಅಕ್ಕನ ತಿಂದಿದ್ದಾಳೆ ನೋಡು. ಬೇಗ ಬೇಗ ತಿನ್ಮಗ್ನೆ. ಇದು ಒಳಗೆ ಬೆಣ್ಣೆ ಹಾಕಿದಾರ ಮಗ್ನೆ. ನೋಡಿ ಬೆಣ್ಣೆ, ನೋಡಿ ಬೆಣ್ಣೆ. ತಿನ್ ಬೇಗ. ಸೊ ಹೊಟ್ಟೆ ಫುಲ್ ಆಯಿತು. ಅಲ್ಲಿಂದ ಹೊರಟಿದ್ದೆ, ಈ ಮಕ್ಕಳಿಗೆ ಗೇಮ್ ಆಡಬೇಕು ಅಂತಿದ್ರು. ಸೊ ಗೇಮ್ ಆಡೋಣ ಅಂತ ಹೋಗ್ತಾ ಇದ್ವಿ. ಅದು ಅದು ಕುಂದೇಶ್ವರ ಟೆಂಪಲ್ ಹತ್ರ ಹಾಕಿದ್ರು ಈ ಸತಿ. ಸೊ ಅಲ್ಲಿಗೆ ಹೋಗ್ತಾ ಇದ್ವಿ. ನೋಡಿ, ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆ ದೇವಸ್ಥಾನ. ಆ್ಯಕ್ಚುಲಿ ನಾವು ದೇವಸ್ಥಾನದೊಳಗಡೆ ರಾತ್ರಿ ಹೋಗಿಲ್ಲ, ನಾನು ಅತಿ ಬೆಳಗ್ಗೆನೂ ಹೋಗ್ಬಿಟ್ಟು ಬಂದ್ವಿದ್ವಿ.
ಆಮೇಲೆ ಬರ್ತಾ ರೋಡಲ್ಲಿ ಈ ಮಂಗಳಮುಖಿ ಅವ್ರು ಸಿಕ್ಕಿದ್ರು. ಸೊ ಅವ್ರ ಕೈಲಿ ಮಕ್ಕಳಿಗೆ ದೃಷ್ಟಿ ತೆಗೆಸ್ಬೇಕು ಅಂತ ಅಂದೆ. ಇಫ್ ಯು ಡೋಂಟ್ ಮೈಂಡ್ ನಾನು ವೀಡಿಯೋ ಮಾಡ್ಕೋತೀನಿ, ಒಂದು ಆಶೀರ್ವಾದ ಮಾಡಿ ಅದಕ್ಕೆ. ಪಾಪ ಅವರು ಈ ಥರ ದೃಷ್ಟಿ ಎಲ್ಲ ತೆಗೆದ್ರು ತುಂಬ ಚೆನ್ನಾಗಿ. ನನಗೆ ಖುಷಿ ಆಯಿತು, ಮಕ್ಳಿಗೂ ಖುಷಿ ಆಯಿತು. ಈ ಥರ ಇವ್ರ ಕೈಲಿ ದೃಷ್ಟಿ ತೆಗೆಸಿದ್ರೆ ತುಂಬ ಒಳ್ಳೆಯದು. ಏನೇ ದೃಷ್ಟಿ ಕೆಟ್ಕೊಂಡು ಬಿದ್ದಿದ್ರು ಮಕ್ಕಳಿಗೆ ಪಟ್ಟಂತ ಹೊರಟೋಗುತ್ತೆ, ನಾನು ಬಿಲೀವ್ ಮಾಡೋ ಪ್ರಕಾರ. ನೆಕ್ಸ್ಟು ಹೋಗಿದ್ದೆ ಗೇಮ್ಸ್ ಆಡೋಕ್ಕೆ. ವಿರಾಜ್ ಅಂತೂ ಫುಲ್ ಎಕ್ಸೈಟ್ ಆಗಿದ್ದಾನೆ. ನನಗಂತೂ ಭಯ ಆಗ್ತಿತ್ತು, ಅವ್ನಿಗೆ ಎಲ್ಲಿ ಭಯ ಪಟ್ಕೊಬಿಡ್ತಾನೋ, ಎಲ್ಲದು ನೋಡಿ ಹೆದರ್ಕೋತಾನೋ ಅಂತ. ಅವನಂತೂ ಲಿಟ್ರಲಿ ಹೆದರಲೇ ಇಲ್ಲ. ಆ್ಯಕ್ಚುಲಿ ಸಣ್ಣ ಕಾರ್ ಬರುತ್ತಲ್ಲ ಅದರಲ್ಲಿ ಎಲ್ಲಿ ಹೆದರ್ಕೊಬಿಡ್ತಾನೋ ಅಂತ ನಾನು ಚಿರಸ್ವಿ ಜೊತೆನೇ ಕೂರಿಸಿದ್ದೀನಿ ನೋಡಿ. ಭಯ ಪಟ್ಕೊಂಡು ನಾನು ಚಿರಸ್ವಿನ ಪಕ್ಕನೇ ಕೂರಿಸಿದ್ದೀನಿ, ಎಲ್ಲಿ ಬಿದ್ದಿದ್ದು ಹೋಗ್ಬಿಡ್ತಾನೆ ಅನ್ನೋ ಭಯಕ್ಕೆ. ಅಣ್ಣ ಇದರಲ್ಲಿ ಆಟ ಆಡಿಕೊಂಡು ಆ ಕೊಲಂಬಸ್ ಬರುತ್ತಲ್ಲ, ದೊಡ್ಡ ದೋಣಿ ಥರ ಬೋಟ್ ಥರ ಇರುತ್ತಲ್ವ, ಅದರಲ್ಲಿ ಕೂತ್ಕೋತೀನಿ ಅಂದ್ಬಿಟ್ಟು ಹಠ ಮಾಡಿ ನಮ್ಮ ಜೊತೆ ಎಲ್ಲ ಜಗಳ ಮಾಡಿ ಬಂದು ಕೂತಿದ್ದಾನೆ. ನಾವೇ ಭಯ ಪಟ್ಕೊಂಡು ಕಿರಿಸ್ತಿದ್ವಿ, ಅವನು ಒಂದು ಚೂರು ಭಯನೇ ಪಟ್ಟಿಲ್ಲ. ಚೆನ್ನಾಗಿ ಆಟ ಆಡ್ದ. ಅವನ ಎಕ್ಸೈಟ್ಮೆಂಟ್ ನೋಡಿ, ಅವನು ಏನು ಕಾನ್ಫಿಡೆನ್ಸ್ ಲೆವೆಲ್ ನೋಡಿ ನನಗೆ ಜಾಸ್ತಿ ಕಾನ್ಫಿಡೆನ್ಸ್ ಲೆವೆಲ್ ಬಂತು. ಇವನೇ ಹೆದ್ರುಕೋತಿಲ್ಲ, ನಾವು ಯಾಕೆ ಇಷ್ಟು ಹೆದ್ರುಕೋತಿದ್ದೀವಿ ಅಂತ ಅನಿಸ್ತು. ಆಮೇಲೆ ನೋಡಿ ಹಂಗೆ ಸೈಕಲ್ ಗ್ಯಾಪಲ್ಲಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಆಡ್ತಿದ್ದ. ಅದು ಸಾಂಗ್ ಪ್ಲೇ ಆಗ್ತಿತ್ತಲ್ಲ, ಅವನಿಗೆ ತುಂಬ ಖುಷಿಯಾಗಿ ಡ್ಯಾನ್ಸ್ ಎಲ್ಲ ಆಡ್ತಿದ್ದಾನೆ ನೋಡಿ. ನೆಕ್ಸ್ಟು ಈ ಬ್ರೇಕ್ ಡ್ಯಾನ್ಸಲ್ಲಿ ಕೂತ್ಕೊಂಡು ನನಗೆ ಆಗದೆ ಇರೋದಂದರೆ ಇದು ಒಂದೇ ಅಪ್ಪ. ಇದ್ರಲ್ಲಿ ಕೂತ್ರೆ ಅಂತೂ ನನಗೆ ವಾಮಿಟ್ ಬಂದಂಗೆ ಆಗ್ತಾ ಇರುತ್ತೆ. ಸೊ ನಾನು ಹೋಗಿಲ್ಲ. ಚಿರಸ್ವಿ ಫ್ರೆಂಡ್ ಸಿಕ್ಕಿದ್ಲು ಅಲ್ಲಿ, ಅವಳಿಗೆ ಭಯ ಆಯ್ತಂತೆ ಹೋಗೋಕ್ಕೆ. ಅವಳು ಸಿಕ್ಕಿ ನೀನು ನನ್ನ ಜೊತೆ ಬಾ ಬಾ ಅಂತ ಕರ್ಕೊಂಡೋಗಿ ಅವಳು ಅವ್ರ ಡ್ಯಾಡಿ ಮತ್ತು ಅವರು ಕೂತಿದ್ದಾರೆ ನೋಡಿ. ನಾನು ನೋಡೇ ಮಜಾ ತಗೋತಿದ್ದೆ ಅವ್ರನ್ನೆಲ್ಲ. ಒಬ್ಬೊಬ್ರು ಭಯ ಪಟ್ಕೊಂಡಿದ್ರು, ಒಬ್ಬೊಬ್ರು ಎಂಜಾಯ್ ಮಾಡ್ತಿದ್ರು. ನೆಕ್ಸ್ಟ್ ಹೋಗಿದ್ದೆ ಈ ಕೊಲಂಬಸ್ಸು. ಸಕ್ಕತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಏನು ಎಂಜಾಯ್ ಮಾಡ್ತಿದ್ದಾರೆ ನೋಡಿ. ಇನ್ನೊಂದು ಸ್ವಲ್ಪದ ಬಿಟ್ಟು ನೋಡಿ ಅದೇ ರಿಯಾಕ್ಷನ್, ಏನು ಸಕ್ಕತ್ತಾಗಿರುತ್ತೆ ಅಂತ. ಕೂತಾಗೆಲ್ಲ ಜೋಶಲ್ಲಿ ಕೂತ್ಕೊಂಡ್ಬಿಟ್ರು. ನಾನು ಕೂತ್ಕೋತೀನಿ, ಆಡ್ತೀನಿ ಹಾಗೆ ಹೇಗೆ ಅಂತ. ವಿರಾಜ್ ಒಬ್ಬ ಭಯ ಪಡಲಿಲ್ಲ ನೋಡಿ. ವಿರಾಜು ನಮ್ಮ ಅತ್ತೆ, ನಾನು ಚಿರಸಿ ಮತ್ತು ಆ ಹುಡುಗಿ ಮಾತ್ರ ಯಪ್ಪ ನಾವು ಕಣ್ಣು ಮುಚ್ಕೊಂಡು ಕಿರಿಸ್ತಾನೇ ಇದ್ವಿ. ಅವಳಂತೂ ಫುಲ್ಲು ಕಣ್ಣು ಮುಚ್ಕೊಂಡ್ಬಿಟ್ಟಿದ್ಲು. ಚಿರಸಿ ನಾನು ಕಿರಿಸ್ತಾನೇ ಇದ್ವಿ. ಹಾಗೆ ಎಲ್ಲ ಆಟಾಡ್ಕೊಂಡು ಮನೆ ಕಡೆ ಪಯಣ ಬೆಳೆಸಿದ್ವಿ. ಈ ವಿರಾಜ್ ಏನು ಟ್ಯಾಕ್ಸ್ ಹಾಕಿಲ್ವಲ್ಲ, ಏನು ಆಟ ಸಾಮಾನು ಕೇಳಿಲ್ವಲ್ಲ ಅಂತ ಅನ್ಕೊತಿದ್ದೆ. ಅವನು ಗೇಮ್ ಆಡೋ ಜೋಶಲ್ಲಿ ಏನೂ ಕೇಳೋದು ಮರ್ತೋಗ್ಬಿಟ್ಟ. ಲಾಸ್ಟಲ್ಲಿ ಆ ಬಲೂನ್ ಒಂದು ಕಣ್ಣಿಗೆ ಬಿತ್ತು, ಅದು ತಗೊಂಡ. ಅದು ಯಾವ ವರ್ಷನೂ ಅಷ್ಟೇ ತೆಕ್ಕೊಟ್ಟು ಒಂದೇ ದಿವಸ ನಮ್ಮ ಮನೇಲಿರೋದಷ್ಟೇ. ಆ ಲೈಟ್ ಹೋಗಿರುತ್ತೆ, ಬಲೂನ್ ಎಲ್ಲಿ ಅಂತ ಕಣ್ಣಿಗೂ ಕಾಣಕ್ಕೆ ಸಿಗಲ್ಲ, ಹಂಗಾಗಿರುತ್ತೆ. ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ.
ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಲಿಕ್ಕುನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೊಂದು ವಿಶೇಷತೆನ ಹೊತ್ಕೊಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ನೋಡಿ ಐ ಲವ್ ಯು ಅಂತ ಬರ್ತಿದೆ ನೋಡಿ.